ಯಾವುದೇ ತಾಯಂದಿರು ಕೂಡ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ನ ಎದೆ ಹಾಲನ್ನು ಡಿನೇ ಮಾಡೋ ಹಾಗೆ ಇಲ್ಲ. ಡೈರಿ ಪ್ರಾಡಕ್ಟನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಆ್ಯಕ್ನೆ ಅಥವಾ ಪಿಂಪಲ್ ಬರುತ್ತೆ ಅನ್ನೋದು ಬಹಳ ಕಡಿಮೆ ಪರ್ಸೆಂಟೇಜ್ ಅಂತ ಹೇಳ್ಬೋದು. ನಾವು ಯಾವ ರೂಪದಲ್ಲಿ ಬ್ಲಡ್ ಶುಗರ್ನ ಟ್ರಿಗರ್ ಮಾಡ್ತೀವಿ ಅನ್ನೋದ್ರ ಮೇಲೇ ನಮಗೆ ಬರುವಂಥ ಡಿಸೀಸ್ಗಳು ನಿಂತಿರುತ್ತೆ. ಒಂದು ಗ್ಲಾಸ್ ಸ್ಟೋನ್ಡ್ ಮಿಲ್ಕ್ ಕುಡಿದ್ರೆ ದೇಹಕ್ಕೆ ನೇರವಾಗಿ ಸಕ್ಕರೆಯನ್ನು ಕೊಟ್ಟಂಗೆ ಹೊರತು ಬೇರೆ ಏನೂ ಪ್ರಯೋಜನ ಇಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಡೈರಿ ಪ್ರಾಡಕ್ಟ್ಸ್ ಹಾಗೆಯೇ ನಾರ್ಮಲಾಗಿ ಡೈರಿ ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಪ್ರತಿಯೊಬ್ಬರು ಕೂಡ ಅವರ ಜೀವನ ಸ್ಟಾರ್ಟ್ ಮಾಡೋದೇ ಅವರು ಫಸ್ಟ್ ಸೇವಿಸೋ ಆಹಾರನೇ ಹಾಲು, ಅದು ಮದರ್ಸ್ ಮಿಲ್ಕ್, ಆಮೇಲೆ ಕೌಸ್ ಮಿಲ್ಕ್, ಈ ಥರ. ಸೊ ನಾವು ದಿನನಿತ್ಯದಲ್ಲಿ ಸೇವಿಸ್ತಾನೆ ಇರ್ತೀವಿ. ಈ ಹಾಲು ಅಥವಾ ಹಾಲಿನ ಪ್ರಾಡಕ್ಟ್ಸ್ ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಈಗ ಹುಟ್ಟಿದ ಮಗುವಿಂದ ತಗೋಬೇಕು ಅಂತಂದರೆ ಖಂಡಿತವಾಗ್ಲೂ ಹುಟ್ಟಿದ ಮಗುವಿಗೆ ಹಾಲು ಬಹಳ ಬಹಳ ಮುಖ್ಯವಾದ ಆಹಾರ. ಮತ್ತು ಯಾವುದೇ ತಾಯಂದಿರು ಕೂಡ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ನ ಎದೆ ಹಾಲನ್ನು ಡಿನೇ ಮಾಡೋ ಹಾಗೆ ಇಲ್ಲ, ಅಥವಾ ನಾವು ಕೊಡೋದಿಲ್ಲ, ಅಥವಾ ನಮ್ಗೆ ಇಷ್ಟ ಇಲ್ಲ, ಅಥವಾ ಹಾಲು ಕೊಡೋದಕ್ಕಾಗೋದಿಲ್ಲ ಅನ್ನುವಂಥ ಕಾರಣಗಳನ್ನು ಹುಡುಕಲೇಬಾರ್ದು. ಅಂಥ ಒಳ್ಳೆಯ ಆಹಾರ ಮಕ್ಕಳಿಗೆ, ಯಾಕೆಂದರೆ ಮಕ್ಕಳ ಕಣ್ಣಿನ ಆರೋಗ್ಯಕ್ಕೆ, ಮಕ್ಕಳ ಮೆದುಳಿನ ಆರೋಗ್ಯಕ್ಕೆ ಮತ್ತು ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ಹಾಲು ಬಹಳ ಮುಖ್ಯವಾದ ಆಹಾರ. ಅದು ಹುಟ್ಟಿದ ಮಗುವಿಗೆ 6 ತಿಂಗಳ ತನಕ ಬೇರೆ ಆಹಾರವೇ ತಿನ್ನಿಸದೆ ಹಾಲು ಕೊಡಬೇಕು ಅನ್ನೋದು ಆ ಕಾರಣಕ್ಕೆ. 1 ವರ್ಷದ ತನಕ ಸಾಮಾನ್ಯವಾಗಿ ತಾಯಿಯಂದರು ಎದೆ ಹಾಲನ್ನು ಕೊಡ್ತಾರೆ. ಅದಾದ ಮೇಲೆ ಮಕ್ಕಳಿಗೆ ಬೇರೆ ಹಾಲು ಅಥವಾ ಬೇರೆ ಆಹಾರಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಈಗ ದೊಡ್ಡವರಿಗೆ ಬಂದರೆ, ಅಥವಾ ನಾವು ಬೆಳೆದ ಮಕ್ಕಳಿಂದ ಹಿಡಿದು ದೊಡ್ಡವರು ನಮ್ಮ ತನಕ ಯಾರನ್ನಾದರೂ ತೊಗೊಂಡ್ರು ಹಾಲು ಒಂದು ಮೇಜರ್ ಫುಡ್ ಪಾರ್ಟಿಕಲ್ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ಅಥವಾ ನಾವು ಸೇವಿಸುವಂಥ ಆಹಾರದಲ್ಲಿ. ಸೊ ಬೆಳಿಗ್ಗೆ ಬೇಬಿ ಕಾಫಿ ಅಥವಾ ಟೀ ಈ ಥರದಲ್ಲಿ ಹಾಲನ್ನು ಉಪಯೋಗಿಸ್ಕೊಂಡು ಹಾಲನ್ನು ತೊಗೊಂಡು ಹೋಗ್ತೀವಿ. ಹಾಲು ಮಾತ್ರ ಅಲ್ಲ, ಹಾಲಿನ ಬೇರೆ ಬೇರೆ ಉತ್ಪನ್ನಗಳು ಕೂಡ ನಮ್ಮ ದೈನಂದಿನ ಚಟುವಟಿಕೆಯ ಭಾಗ ಆಗಿದೆ. ಹಾಲು ಹೇಗೆ ಸಹಕಾರಿ ಅಂತ ಯೋಚನೆ ಮಾಡೋದಾದರೆ, ಹಾಲು ಒಂದು ಕಂಪ್ಲೀಟ್ ನ್ಯೂಟ್ರಿಯೆಂಟ್ ಅಥವಾ ಕಂಪ್ಲೀಟ್ ಫುಡ್ ಅಂತ ನಾವು ತೊಗೊಳ್ತೀವಿ. ಅದನ್ನು ಯಾಕೆ ಹಾಲನ್ನು ಕಂಪ್ಲೀಟ್ ಫುಡ್ ಅಂತ ತೊಗೊತೀವಿ ಅಂದರೆ, ಹಾಲಿನಲ್ಲಿ ನಿಮಗೆ ಮೇಜರಾಗಿ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣ ಕೂಡ ಇದೆ, ಅಥವಾ ಅದರಲ್ಲಿ ಎನರ್ಜಿಗೆ ಬೇಕಾಗುವಂಥ ಅಂಶ ಇದೆ. ಅದ್ರ ಜೊತೆಗೆ ಪ್ರೋಟೀನ್ ಇದೆ, ಅದು ನಿಮ್ಮ ಬೋನ್ ಮತ್ತು ಮಸಲ್ನ ಆರೋಗ್ಯಕ್ಕೆ ಬಹಳ ಸಹಕಾರಿ. ಅದ್ರ ಜೊತೆಗೆ ಬಿ ವೈಟಮಿನ್ ನಮಗೆ ಏನು ಬೇಕು, ನಮ್ಮ ಎನರ್ಜಿಗೆ ಏನು ಬೇಕು ಅದು ಕೂಡ ಇದೆ. ಕ್ಯಾಲ್ಶಿಯಂ ಇದೆ. ಇನ್ನು ಹಾಲಿನಲ್ಲಿರುವಂಥ ಬೇರೆ ಬೇರೆ ಮಿನರಲ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಇವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಹಾಗಾಗಿ ಹಾಲನ್ನು ಒಂದು ಕಂಪ್ಲೀಟ್ ಪ್ರಾಡಕ್ಟ್ ಅಂತ ತೊಗೊತೀವಿ ನಾವು. ಹಾಗಾಗಿ ಹಾಲನ್ನು ಡೈಲಿ ನಮ್ಮ ದೈನಂದಿನ ಬಳಕೆಯಲ್ಲಿ ಉಪಯೋಗಿಸ್ಕೊತೀವಿ. ಮತ್ತು ಹಾಲಿನ ಪ್ರಾಡಕ್ಟ್ಗಳು, ನೀವು ಹಾಲನ್ನು ಬಿಟ್ಟು ಹಾಲಿನ ಪ್ರಾಡಕ್ಟ್ಗಳು ಅಂದರೆ ನಿಮಗೆ ಪನ್ನೀರ್ ಇದೆ, ಮೊಸರಿದೆ, ಅಥವಾ ಚೀಸ್ ಇದೆ, ಬಟರ್ ಇದೆ, ತುಪ್ಪ ಇದೆ, ಅಂದರೆ ದೇಸಿ ಗೀ ಅಂತ ಇವೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಗಳು ಹಾಲಿನಿಂದ ಬರುವಂಥದ್ದು. ಅದು ಕೂಡ ನಮಗೆ ಬೇರೆ ಬೇರೆ ರೂಪದಲ್ಲಿ ನಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಹಾಗಾಗಿ ಹಾಲನ್ನು ನೀವು ನಮ್ಮ ಪ್ರಾಡಕ್ಟಿಂದ ತೆಗೆದು, ಅಂದರೆ ನಮ್ಮ ದೈನಂದಿನ ಬಳಕೆಯಿಂದ ತೆಗೆದು ಪಕ್ಕಕ್ಕಿಟ್ಟು ಫುಡ್ಡನ್ನು ಕಂಪ್ಲೀಟ್ ಮಾಡ್ಕೊತೀನಿ ಅಂದರೆ ಬಹುಶಃ ಅದು ಬಹಳ ಕಷ್ಟದ ವಿಚಾರ. ಇನ್ನು ಕೆಲವರಿಗೆ ಈ ಡೈರಿ ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡಿದ್ರೆ ಆ್ಯಕ್ನೆ ಆಗುತ್ತೆ, ಪಿಂಪಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾವೆಲ್ಲ ಕಾರಣಗಳಿಂದ ಈ ರೀತಿ ಆಗುತ್ತೆ ಅಂತ? ಡೈರಿ ಪ್ರಾಡಕ್ಟನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಆ್ಯಕ್ನೆ ಅಥವಾ ಪಿಂಪಲ್ ಬರುತ್ತೆ ಅನ್ನೋದು ಬಹಳ ಕಡಿಮೆ ಪರ್ಸೆಂಟೇಜ್ ಅಂತ ಹೇಳ್ಬೋದು. ಯಾಕೆಂದರೆ ಬೇಸಿಕಲಿ ಎಸ್ಟ್ರೋಜನ್ ಡಾಮಿನೆನ್ಸ್ ಇದು ಹೆಚ್ಚಾಗಿ ಆಗುವಂಥದ್ದು ಹಾರ್ಮೋನಿನ ಡಾಮಿನೆನ್ಸಿಂದ. ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು ಫೀಮೇಲ್ ಹಾರ್ಮೋನ್ ಅಂತ ಕರಿತೀವಿ ನಾವು. ಆ ಹಾರ್ಮೋನಿನ ಡಾಮಿನೆನ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಪ್ಯೂಬರ್ಟಿ ಸ್ಟೇಜಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಹಾರ್ಮೋನಿನ ಡಾಮಿನೆನ್ಸ್ ಇರುತ್ತೆ. ಆ ಸ್ಟೇಜಿನಲ್ಲಿ ಅವರಿಗೆ ಡೈರಿ ಪ್ರಾಡಕ್ಟ್ನ ತೊಗೊಳ್ಳೋದ್ರಿಂದ, ಅಥವಾ ಹಾಲನ್ನು ಪರ್ಟಿಕ್ಯುಲರ್ ಆಗಿ ಹಾಲನ್ನು ತೊಗೊಳ್ಳೋದ್ರಿಂದ ಆ ಎಸ್ಟ್ರೋಜನ್ ಪ್ರಮಾಣ ಏರಿಕೆಯಾಗಿ ಅದರಿಂದ ಆ್ಯಕ್ನೆ ಬರೋದು. ಆ್ಯಕ್ನೆ ಬರೋದಕ್ಕೆ ಹಿಡನ್ ರೀಸನ್ ಇರುತ್ತೆ. ಒಂದು ಪ್ರಾಡಕ್ಟ್ ಟ್ರಿಗರ್ ಮಾಡ್ಬೋದು.
ಅದು ಹಾಲೇ ಆಗಬೇಕು ಅಂತಿಲ್ಲ, ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳೇ ಇರುತ್ತೆ, ಅವುಗಳು ಟ್ರಿಗರ್ ಮಾಡ್ಬೋದು. ಬಟ್ ಬೇಸಿಕಲಿ ಆ್ಯಕ್ನೆ ಅಥವಾ ಈ ಥರದ ಕಂಡೀಷನ್ಗಳು ಬರೋದು, ಅಥವಾ ಇಂಟಾಲರೆನ್ಸ್ ಅಂತ ಅಂದ್ಕೊಳ್ಳೋದು, ಇಂಟಾಲರೆನ್ಸ್ ಆಗ್ತಿದೆ ಅಂತ ಅಂದ್ಕೊಳ್ಳೋದು, ಅದು ನಮ್ಮ ಹಾರ್ಮೋನಿನ ಟ್ರಿಗರ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಹಾರ್ಮೋನನ್ನು ಟ್ರಿಗರ್ ಮಾಡುವಂಥ ಆಹಾರಗಳನ್ನು ಆಕ್ನೆಗೆ ಆ ಥರ ಎಲ್ಲ ಸಮಸ್ಯೆ ಬಂದಾಗ ಬದಿಗಿಡಬೇಕಾಗುತ್ತೆ. ಹಾಲು ಕೂಡ ಒಂದು ಕಾರಣ ಆಗಿರುತ್ತೆ, ಹಾಲಿಂದನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಹಾಲು ಕೂಡ ಒಂದು ಕಾರಣ ಆಗಿರುತ್ತೆ. ಮ್ಯಾಮ್, ಇನ್ನು ಹಾಲನ್ನು ಯಾವ ಸಮಯದಲ್ಲಿ ಸೇವಿಸಿದ್ರೆ ಉತ್ತಮ ಆ್ಯಂಡ್ ಯಾವ ಕ್ವಾಂಟಿಟಿಯಲ್ಲಿ? ಕೆಲವರು ಹೇಳ್ತಾರೆ ನೀವು ಮೀಲ್ಸ್ ಜೊತೆ ಹಾಲನ್ನು ಕುಡಿಬಾರ್ದು, ಬರೀ ಹಾಲನ್ನು ಅದು ಕಂಪ್ಲೀಟ್ ಮೀಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಗೊಂದಲಗಳನ್ನು ಪರಿಹರಿಸಿಕೊಡೋದಾದರೆ, ಈಗ ಒಂದು ಹಾಲಿನಲ್ಲಿ ನಮಗೆ ಏನೇನು ಸಿಗುತ್ತೆ ಅನ್ನೋದು ಮೊದಲು ಗಮನಿಸಬೇಕು. ಆಗ ನಿಮಗೆ ಹಾಲನ್ನು ಯಾವ ಸಂದರ್ಭದಲ್ಲಿ ತಗೋಬೇಕು ಅನ್ನೋದು ಅರ್ಥ ಆಗುತ್ತೆ. ಈಗ ಹಾಲನ್ನು ನೀವು ಯಾವ ಥರದ ಹಾಲು ತಗೊಳ್ತೀರಿ? ಒಂದು ಕಂಪ್ಲೀಟ್ ಫ್ಯಾಟ್ ಮಿಲ್ಕ್, ಫುಲ್ ಫ್ಯಾಟ್ ಮಿಲ್ಕ್ ಅಂತ ಏನು ಹೇಳ್ತೀವಿ ಅದು. ಇನ್ನೊಂದು ಪ್ಯಾಸ್ಚರೈಸ್ಡ್ ಟೋನ್ಡ್ ಮಿಲ್ಕ್ ಅಂತ ಬರುತ್ತೆ. 2 ಥರದ ಹಾಲುಗಳು ಬರುತ್ತೆ. ಟೋನ್ಡ್, ಡಬಲ್ ಟೋನ್ಡ್ ಈ ಥರ ಎಲ್ಲ ಬರುತ್ತೆ. ಅದರಲ್ಲಿ ನೀವು ಫ್ಯಾಟ್ ಮಿಲ್ಕ್, ಫುಲ್ ಕ್ರೀಮ್ ಮಿಲ್ಕ್ ಅಥವಾ ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಾಗ ನೀವು ಯಾವ ಸಂದರ್ಭದಲ್ಲಾದರೂ ಅದನ್ನು ಬಳಸಿ, ಸಮಸ್ಯೆ ಇಲ್ಲ. ಯಾಕೆ ಸಮಸ್ಯೆ ಇಲ್ಲ ಅಂತಂದರೆ ಅದರಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಏನಿರುತ್ತೆ ಅದು ಹಾಗೆ ಉಳ್ಕೊಂಡಿರುತ್ತೆ, ಫ್ಯಾಟ್ ಕಂಟೆಂಟ್ ಏನಿರುತ್ತೆ ಅದು ಹಾಗೆ ಉಳ್ಕೊಂಡಿರುತ್ತೆ, ಪ್ರೋಟೀನ್ ಕಂಟೆಂಟ್ ಏನಿರುತ್ತೆ ಅದು ಹಾಗೆ ಉಳ್ಕೊಂಡಿರುತ್ತೆ. ಒಂದು ಆಹಾರವನ್ನು ಬೆಳಿಗ್ಗೆ ನೀವು ತಗೊಳ್ತೀರಿ ಅಂತಂದಾಗ ನಿಮಗೆ ಬೇಸಿಕಲಿ ನೀವು ಏನು ಫುಡ್ ಕೊಡ್ತೀರಿ, ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಹಾಗಾಗಿ ಅದು ಬ್ಲಡ್ ಶುಗರ್ನ ಟ್ರಿಗರ್ ಮಾಡಿಯೇ ಮಾಡುತ್ತೆ. ನಿಮ್ಮ ಪ್ರತಿಯೊಂದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿರುವಂಥ ಪ್ರತಿಯೊಂದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಥವಾ ಡಿಸಾರ್ಡರ್ಸ್ ಏನಿದೆ ಅದಕ್ಕೆಲ್ಲ ಹಾಲು ಅಥವಾ ನಾವು ತಿನ್ನುವ ಆಹಾರ ಅದೇ ಕಾರಣ ಆಗಿರುತ್ತೆ ಮೇಜರಾಗಿ. ಹಾಗಿದ್ದಾಗ ನಾವು ನಮ್ಮ ಬ್ಲಡ್ ಶುಗರ್ನ ಬ್ಯಾಲೆನ್ಸ್ ಮಾಡೋದು, ಇವೆಲ್ಲವೂ ಮತ್ತೆ ಆಗುವಂಥದ್ದು ಬ್ಲಡ್ ಶುಗರ್ನ ವೇರಿಯೇಷನಿಂದ. ನಾವು ಯಾವ ರೂಪದಲ್ಲಿ ಬ್ಲಡ್ ಶುಗರ್ನ ಟ್ರಿಗರ್ ಮಾಡ್ತೀವಿ ಅನ್ನೋದ್ರ ಮೇಲೇ ನಮಗೆ ಬರುವಂಥ ಡಿಸೀಸ್ಗಳು ನಿಂತಿರುತ್ತೆ. ಹಾಗಾಗಿ ಹಾಲು ಕೊಡುವಾಗ ಈ ಫುಲ್ ಫ್ಯಾಟ್ ಮಿಲ್ಕ್ ಕೊಟ್ಟರೆ ನಿಮ್ಮ ಬ್ಲಡ್ ಶುಗರ್ಗೆ ಅದು ಹೋಗುವಾಗ ಅಥವಾ ಬ್ಲಡ್ಗೆ ನೀವು ಕೊಟ್ಟ ಆಹಾರದ ಕಂಟೆಂಟ್ ಸೇರುವಾಗ ಶುಗರ್ ಲೆವೆಲ್ ಏರಿಕೆಯಲ್ಲಿ ಫ್ಯಾಟ್ ಇರೋದ್ರಿಂದ ಒಂದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಮತ್ತು ಹಾಲಿನ ಉತ್ಪನ್ನದಲ್ಲಿ ನಿಮಗೆ ಏನೇನು ಬೇಕು ಅದರ ಜೊತೆಗೆ, ಇದು ಒಂದು ಕಾರಣ ಆದರೆ ಅದರ ಜೊತೆಗೆ ಹಾಲಿನ ಉತ್ಪನ್ನದಲ್ಲಿ ಏನೇನಿದೆ, ಯಾವ ಯಾವ ಕಂಟೆಂಟ್ ಇರಬೇಕು ಮತ್ತು ಅದು ಯಾವ ಕಂಟೆಂಟ್ ದೇಹಕ್ಕೆ ಒಳ್ಳೆಯದು ಅವೆಲ್ಲವೂ ದೇಹಕ್ಕೆ ಸೇರುತ್ತೆ. ಫ್ಯಾಟನ್ನು ಬಹುತೇಕ ಜನ ಏನು ಅಂದ್ಕೊತಾರೆ ಅಂದರೆ ಇದು ಒಂದು ಒಳ್ಳೆಯ ಆಹಾರ ಅಲ್ಲ, ಅಥವಾ ನಾವು ಬೆಳಿಗ್ಗೆ ಕೊಬ್ಬು ತಿನ್ನಬಾರ್ದು, ಈ ಥರದ್ದೆಲ್ಲ ಒಂದು ಮಿಸ್ಕನ್ಸೆಪ್ಷನ್ ಇದೆ ತಲೆಯಲ್ಲಿ. ಆದರೆ ಹಾಲಿನಲ್ಲಿರುವಂಥ ಫ್ಯಾಟು ಹೋದಾಗ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ. ಹಾಗಾಗಿ ಅದರ ಜೊತೆಗೆ ಸಕ್ಕರೆಯ ಬ್ಯಾಲೆನ್ಸ್ ಕೂಡ ಆಗುತ್ತೆ, ರಕ್ತದಲ್ಲಿನ ಸಕ್ಕರೆಯ ಅಂಶದ ಬ್ಯಾಲೆನ್ಸ್ ಕೂಡ ಆಗೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಒಂದು ವೇಳೆ ನೀವು ಟೋನ್ಡ್ ಮಿಲ್ಕ್ ತೊಗೊತೀರಿ ಅಂತಂದರೆ ಟೋನ್ಡ್ ಮಿಲ್ಕನ್ನು ನೀವು ಬೆಳಿಗ್ಗೆ ಎದ್ದು ಹಾಲನ್ನೇ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. 1 ಗ್ಲಾಸ್ ಟೋನ್ಡ್ ಮಿಲ್ಕ್ ಕುಡಿದ್ರೆ ದೇಹಕ್ಕೆ ನೇರವಾಗಿ ಸಕ್ಕರೆಯನ್ನು ಕೊಟ್ಟಂಗೆ ಹೊರತು ಬೇರೆ ಏನೂ ಪ್ರಯೋಜನ ಇಲ್ಲ, ಬೇರೆ ಏನೂ ಲಾಭ ಇಲ್ಲ. ಮೇ ಬಿ ನಿಮಗೆ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡೋದಕ್ಕೆ ಎನರ್ಜಿ ಸಿಗ್ಬೋದು. ಅದು ಬಹಳ ಲಾಂಗ್ ಟೈಮ್ಗೆ, ಅಥವಾ 1 ಗ್ಲಾಸ್ ಹಾಲು ಕುಡಿದು ಟೋನ್ಡ್ ಮಿಲ್ಕ್ ಕುಡಿದು ನೀವು ಮಧ್ಯಾಹ್ನದ ತನಕ ಏನೂ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಗಂಟೆ ಬಿಟ್ಟು ಮತ್ತೆ ಹಸಿವಾಗ್ಲಿಕ್ಕೆ ಶುರುವಾಗುತ್ತೆ, ಮತ್ತೆ ಏನಾದರೂ ತಿನ್ನಲೇಬೇಕಾಗುತ್ತೆ. ಹಾಗಾಗಿ ಹಾಲನ್ನು ಯಾವುದನ್ನು ಆಯ್ಕೆ ಮಾಡ್ಕೊತೀರಿ ಮತ್ತು ಹೇಗೆ ತೊಗೊತೀರಿ ಅನ್ನೋದರ ಮೇಲೆ ನೀವು ಕುಡಿಯುವಂಥ ಅಥವಾ ಅದನ್ನು ಉಪಯೋಗಿಸುವಂಥ ಟೈಮಿಂಗನ್ನು ನಿರ್ಧಾರ ಮಾಡಬೇಕು. ಫುಲ್ ಕ್ರೀಮ್ ಮಿಲ್ಕ್ ತೊಗೊಂಡ್ರಿ ಅಥವಾ ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡ್ರಿ ಅಂದರೆ ನೀವು ಯಾವ ಸಂದರ್ಭದಲ್ಲಾದರೂ ತೊಗೊಳ್ಳಿ. ಬೇಕಾದರೆ ಮಧ್ಯಾಹ್ನ ನೀವು 1 ಗ್ಲಾಸ್ ಫುಲ್ ಗ್ಲಾಸ್ ಹಾಲು ಕುಡಿದು ಹಾಗೆ ಕೆಲಸ ಮುಂದುವರಿಸ್ತೀರಿ ಅಂದ್ರೂ ನಿಮಗೇನು ಸಮಸ್ಯೆ ಆಗೋದಿಲ್ಲ. ಅಥವಾ ರಾತ್ರಿ ಮಲಗುವ ಮುಂಚೆ ಹಾಲು ತೊಗೊತೀರಿ ಅಥವಾ ರಾತ್ರಿ ಊಟಕ್ಕಿಂತ ಮುಂಚೆ ಹಾಲು ತೊಗೊತೀರಿ, ಇಟ್ಸ್ ಅಪ್ ಟು ಯು, ನೀವು ಏನೂ ಸಮಸ್ಯೆ ಇಲ್ಲ. ಆದರೆ ರಾತ್ರಿ ಮಲಗುವ ಮುಂಚೆ ಫುಲ್ ಟೋನ್ಡ್ ಮಿಲ್ಕ್ ತೊಗೊತೀರಿ ಅಂದರೆ ಯಾಕೆ ತೊಗೊತೀರಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮ್ಯಾಮ್, ಇನ್ನು ಹಾಲನ್ನು ಯಾವ ಇದು ಮೆಥಡ್ನಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಬೆಟರ್ ಅಂತ? ಕೆಲವರು ಟೀ ಕಾಫಿ ಪ್ರಿಫರ್ ಮಾಡ್ತಾರೆ, ಕೆಲವರು ಸಕ್ಕರೆ ಹಾಕ್ಕೊಂಡು ಹಾಲನ್ನ ಕುಡಿತಾರೆ, ಕೆಲವರು ನ್ಯಾಚುರಲ್ ಫಾರ್ಮಲ್ಲಿ ಕುಡಿತಾರೆ. ಸೊ ಇದರಲ್ಲಿ ಯಾವ ಮೆಥಡ್ ಬೆಸ್ಟ್ ಅಂತ?
ನೀವೀಗ 3 ಮೆಥಡ್ ಹೇಳಿದ್ರಿ. ಒಂದು ಟೀ ಕಾಫಿಗೆ ಹಾಕ್ಕೊತಾರೆ, ಹಾಲನ್ನು ನ್ಯಾಚುರಲಿ ಕುಡಿತಾರೆ, ಸಕ್ಕರೆ ಹಾಕ್ಕೊಂಡು ಕುಡಿತಾರೆ ತಾನೇ, 3 ಹೇಳಿದ್ರಿ ನೀವು. ಟೀ ಕಾಫಿಗೆ ಕುಡಿಯುವಾಗ ನೀವು 1 ಲೀಟ್ರ್ ಹಾಲು ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಒಂದು ಸಣ್ಣ ಗ್ಲಾಸಲ್ಲಿ ಹಾಲು ತೊಗೋಬೋದು ಹೆಚ್ಚು ಅಂದರೆ. ಆಮೇಲೆ ಕುಡಿಯೋರು ಇದ್ದಾರೆ ಟೀ ಕಾಫಿಯನ್ನು ನೀವು ಮತ್ತೆ ಒಂದು ಸ್ವಲ್ಪ ಕುಡಿಲಿಕ್ಕಾಗೋದು, ಮತ್ತು ಅದನ್ನು ನಿಮಗೆ ಅದೊಂದು ಅಭ್ಯಾಸ, ಆ ಅಭ್ಯಾಸಕ್ಕೆ ಹಾಲು ಉಪಯೋಗಿಸಿರ್ತೀರಿ, ಮತ್ತು ಅದರಿಂದ ನಿಮಗೆ ಜಾಸ್ತಿ ಏನು ಪ್ರಯೋಜನವೂ ಇಲ್ಲ, ಜಾಸ್ತಿ ಅತಿಯಾಗಿ ಕುಡಿದಾಗ ಅದರಿಂದ ಹಾನಿ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಕುಡಿದಾಗ ನಿಮ್ಗೆ ಅದರಿಂದ ಏನು ಅಂಥ ವ್ಯತ್ಯಾಸಗಳಾಗೋದಿಲ್ಲ. ಆದರೆ ನೀವು ಎದ್ದು ಟೀ ಕಾಫಿ ಜೊತೆಗೆ ಹಾಲು ಕುಡಿದ್ರೆ, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಟೀ ಕಾಫಿ ಕುಡಿದ್ರೆ, ನೀವು ದೇಹದಲ್ಲಿನ ಹಾರ್ಮೋನನ್ನು ಏರುಪೇರು ಆಗಲಿಕ್ಕೆ ನೀವೇ ದಾರಿ ಮಾಡಿ ಕೊಟ್ಟ ಹಾಗೆ. ನೀವು ಏನೂ ಇಲ್ಲದೆ ಖಾಲಿ ಹೊಟ್ಟೆಯಲ್ಲಿ ಹಾಲು, ಅದರ ಜೊತೆಗೆ ಕೆಫೇನ್, ಟೀಯ ಕೆಫೇನ್ ಅವು ಸೇರಿದಾಗ, ಕಾಫಿಯ ಕೆಫೇನ್ ಅದನ್ನು ಸೇರಿದಾಗ ಅದು ನಿಮಗೆ ತೊಂದರೆ ಆಗಬಹುದು. ಒಂದು. ಇನ್ನೊಂದು, ನೀವು ಸಕ್ಕರೆ ಹಾಕ್ಕೊಂಡು ಹಾಲು ಕುಡಿತೀರಿ, ಹಾಲಲ್ಲೇ ಸಕ್ಕರೆ ಅಂಶ ಇದೆ, ಅದಕ್ಕೆ ನೀವು ಇನ್ನೂ ಒಂದಿಷ್ಟು ಸಕ್ಕರೆ ಸೇರಿಸಿದ್ರೆ ನಾಲಿಗೆಗಷ್ಟೇ ರುಚಿ, ದೇಹಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಸಕ್ಕರೆ ಹಾಕ್ಕೊಂಡು ಹಾಲು ಕುಡಿಯುವ ಅಭ್ಯಾಸ ಮಕ್ಕಳಿಗೆ ಮಾಡಿಸಿದ್ರೆ ಅದನ್ನು ನಿಲ್ಲಿಸಿ, ನೀವು ಅಭ್ಯಾಸ ಇದ್ದರೆ, ದೊಡ್ಡವರಿಗೆ ಅಭ್ಯಾಸ ಇದ್ದರೆ ಅದನ್ನು ನಿಲ್ಲಿಸ್ಬಿಡ್ಬೇಕು. 2ನೇದು. ಇನ್ನು 3ನೇದು, ನೀವು ಹಾಗೆ ಹಾಲು ಕುಡಿಯೋದು ಯಾವ ಸಂದರ್ಭದಲ್ಲಾದರೂ ಕುಡಿಬೋದು, ಅದರಿಂದ ಏನೂ ಸಮಸ್ಯೆ ಇಲ್ಲ. ಬಟ್ ಪ್ರಿಫರೇಬಲಿ ಫುಲ್ ಫ್ಯಾಟ್ ಮಿಲ್ಕ್ ತೊಗೊಳ್ಳಿ, ಏನೂ ಸಮಸ್ಯೆ ಇಲ್ಲ. ದಪ್ಪ ಆಗ್ತೀರಿ ಅನ್ನುವಂಥ ಯೋಚನೆ, ಆ ಮಿತ್ತನ್ನು ತೆಗೆದು ಹೊರಗಿಟ್ಟು ಹಾಲು ಕುಡಿಬೋದು. ಇನ್ನು ಮ್ಯಾಮ್, ಹಾಲಲ್ಲಿ ನಾವೀಗ ದಿನನಿತ್ಯ ಸೇವಿಸ್ತೀವಿ, ಅದರಲ್ಲಿ ಒಂದು ಬಫೆಲೋ ಮಿಲ್ಕ್ ಬರುತ್ತೆ, ಇನ್ನೊಂದು ಕೌ ಮಿಲ್ಕ್ ಬರುತ್ತೆ. ಸೊ ಇದು 2ರಲ್ಲಿ ಯಾವುದು ಬೆಟರ್ ಅಂತ ನಾನು ಕೇಳ್ಪಟ್ಟಿರೋ ಪ್ರಕಾರ, ಎಮ್ಮೆ ಹಾಲು ಕುಡಿದ್ರೆ ಬುದ್ಧಿ ಮಂದ ಆಗುತ್ತೆ ಅಂತ ಹೇಳ್ತಾರೆ, ಇದು ನಿಜಾನಾ? ನೀವು ಕೇಳಿರೋದೇ ಭಾಳ ಕ್ಯೂಟ್ ಆಗಿದೆ. ಎಮ್ಮೆ ಹಾಲು ಕುಡಿದ್ರೆ ಬುದ್ಧಿ ಮಂದ ಆಗುತ್ತೆ ಅಂತ ನನಗೆ ಗೊತ್ತಿರೋ ಹಾಗೆ ಈ ಥರದ ಯಾವುದೇ ಇದು ನನ್ನ ಮಾಹಿತಿನಲ್ಲಂತೂ ಇಲ್ಲ. ಒಂದು, ಹಾಲಿನಲ್ಲಿ ನೀವು ಅದೇ ಹಾಲು ಇದೇ ಹಾಲು ಅಂತೇನಿಲ್ಲ. ಈಗ ಒಬ್ಬರೊಬ್ಬರು ಈಗ ಮೇ ಬಿ ತುಂಬ ಮನೆಗಳಲ್ಲಿ ತುಂಬ ಹಾಲಿನ ಹಸುನ ತುಂಬ ಕಟ್ಕೊಂಡಿದ್ದವರು ಅಥವಾ ಎಮ್ಮೆ ಸಾಕಿರೋರು, ಅವ್ರ ಮನೇಲಿ ನಿಮಗೆ ಬಫೆಲೋ ಮಿಲ್ಕೇ ಸಿಗುತ್ತೆ, ಅವ್ರು ಅದನ್ನೇ ಉಪಯೋಗಿಸ್ತಾರೆ. ಅವ್ರ ಮನೆಯವರು ಮಂದಾಗಿದ್ದಾರ, ಈ ಸರ್ವೆ ನಡೆದಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಹಾಲಿನಲ್ಲಿ ಬಫೆಲೋ ಮಿಲ್ಕಲ್ಲಿ ನಿಮಗೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ, ಕೌ ಮಿಲ್ಕಲ್ಲಿ ಕಂಪೇರ್ ಮಾಡಿದ್ರೆ ಅಂತ ಕಾರಣಕ್ಕೆ ಬಫೆಲೋ ಮಿಲ್ಕ್ ತೊಗೊಂಡ್ರೆ ನಿಮಗೆ ಮಂದ ಅನ್ನುವುದು ಆ ಫ್ಯಾಟ್ ಕಂಟೆಂಟ್ಗೆ. ಬೇಸಿಕಲಿ ಫ್ಯಾಟ್ ಕಂಟೆಂಟ್ ಯಾರನ್ನು ಮಂದ ಅನ್ನೋದು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮೇ ಬಿ ದಪ್ಪ ಆಗ್ತಾರೆ ಅನ್ನೋದಕ್ಕೆ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಎಗೇನ್ ನಾನು ಆಗಲೇ ಹೇಳಿದೆ, ಕೊಬ್ಬು ತಿಂದು ದಪ್ಪ ಆಗ್ತಾರೆ ಅನ್ನುವುದೇ ಒಂದು ಮಿಸ್ಕನ್ಸೆಪ್ಷನ್. ಹಾಗಾಗಿ ಕೊಬ್ಬಿನಿಂದ, ಹಾಲಿನಲ್ಲಿರುವಂಥ ಕೊಬ್ಬಿನ ಪ್ರಮಾಣದಿಂದ, ಅದರಲ್ಲಿ ವ್ಯತ್ಯಾಸ ಇರೋದೇ ಕೊಬ್ಬಿನ ಅಂಶದಲ್ಲಿ. ಹಾಲಿನಲ್ಲಿರುವ ಕೊಬ್ಬಿನ ಪ್ರಮಾಣದಿಂದ ದಪ್ಪ ಆಗ್ತಾರೆ ಅಂತ ಯಾರಾದರೂ ತಲೆಯಲ್ಲಿದ್ದರೆ ಅದನ್ನು ಇವತ್ತೇ ತೆಗೆದು ಬಿಡಲಿ. ಖಂಡಿತವಾಗ್ಲೂ ಹಾಲನ್ನು ಕುಡಿದು ದಪ್ಪ ಆಗುವಂಥದ್ದು ಅಂತ ಇಲ್ಲ. ಯಾಕೆಂದರೆ ನೀವು ಹಾಲನ್ನು 5 ಲೀಟ್ರ್ 6 ಲೀಟ್ರ್ ಒಂದು ದಿನಕ್ಕೆ ಕುಡಿಯೋದಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಅಷ್ಟು ಕುಡ್ಕೊಂಡು ಅದರಲ್ಲೇ ಬದುಕೋದು ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟು ಕುಡಿದ್ರೆ ಅದರಲ್ಲಿ ಮಾತ್ರ ಬದುಕಬೇಕಾಗುತ್ತೆ, ಅದು ಸಾಧ್ಯ ಇಲ್ಲ. ಹಾಗಾಗಿ ಹಾಲು ನಾವು ಎಷ್ಟು ಕುಡಿತೀವಿ, ನಮ್ಮ ಕ್ವಾಂಟಿಟಿ ಎಷ್ಟು, ಒಂದು ಸ್ವಲ್ಪ ನಾವು ನಮ್ಮ ಫುಲ್ನೆಸ್ ಏನಿರುತ್ತೆ, ನಾವು ತಿಂದಾಗ, ಆಹಾರ ತಿಂದಾಗ ನಮಗೆ ಎಷ್ಟು ಫಿಲ್ಲಿಂಗ್ ಇರುತ್ತೆ ಅಷ್ಟರ ಮೇಲೆ ನಾವು ಮುಂದಿನ ಆಹಾರ ತಗೊಳ್ಳೋದು. ಈಗ ಅರ್ಧ ಹೊಟ್ಟೆ ತುಂಬಿದಾಗ ನಾವು ಇನ್ನೇನೋ ತಿನ್ನಬೇಕು ಅಂತ ಹೊರಡ್ತೀವಿ. ಒಂದು ಆಹಾರ ನಿಮಗೆ ಫುಲ್ನೆಸ್ ಕೊಡ್ತು ಅಥವಾ ಸೆಟೈಟಿ ಫೀಲ್ ಕೊಡ್ತು ಅಂತ ಇಟ್ಕೊಳ್ಳಿ, ಅಂದರೆ ನಿಮಗೆ ಮತ್ತೇನೋ ತಿನ್ನಬೇಕು ಅನ್ನೋ ಫೀಲ್ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಮತ್ತೆ ಏನನ್ನು ಸೇರಿಸ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಲಲ್ಲಿ ನಿಮಗೆ ಒಂದು ವೇಳೆ ಬಫೆಲೋ ಮಿಲ್ಕ್ ಕುಡಿದು ನಿಮಗೆ ಫುಲ್ನೆಸ್ ಅಂತ ಫೀಲ್ ಬಂದರೆ ಮತ್ತೇನೋ ತಿನ್ಲಿಕ್ಕೆ ನೀವು ಹೋಗೋದಿಲ್ಲ. ಹಾಗಾಗಿ ಅದರಿಂದ ದಪ್ಪ ಆಗುವಂಥ ಪ್ರಮೇಯನೇ ಬರೋದಿಲ್ಲ. ದಪ್ಪ ಆಗೋದು ಯಾವಾಗ, ನೀವು ಮೇಲಿಂದ ಮೇಲೆ ತಿಂತಾ ಹೋದಾಗ. ಆ್ಯಂಡ್ ಹಾಲಿಗೆ ಬೇರೆ ಏನೋ ನಾವು ಆ್ಯಡ್ ಮಾಡ್ತೀವಿ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹಾಲಿಗೆ ನೀವೇನನ್ನು ಆ್ಯಡ್ ಮಾಡ್ಕೊತೀರಿ, ಒಂದು ಹಾಲನ್ನು ಕಾಫಿ ಮಾಡ್ಕೊತೀರಿ, ಟೀ ಮಾಡ್ಕೊತೀರಿ, ಶುಗರ್ ಹಾಕ್ಕೊತೀರಿ. ಶುಗರಿಗೆ ನಿಮ್ಮನ್ನು ದಪ್ಪ ಮಾಡುತ್ತೆ. ಶೇಕ್ಸ್ ಅಲ್ಲಿ ಬರುತ್ತೆ, ಶುಗರ್ ನಿಮ್ಮನ್ನು ದಪ್ಪ ಮಾಡುತ್ತೆ. ಶೇಕ್ಸ್ ಅಂದರೆ ನೀವು ಏನು ಶೇಕ್ಸ್ ತೊಗೊತೀರಿ, ಯಾವ ಥರದ ಶೇಕ್ಸ್ ತೊಗೊತೀರಿ, ಅದಕ್ಕೆ ನೀವು ಏನೇನು ಹಾಕ್ಕೊಂಡಿರ್ತೀರಿ, ಡಿಪೆಂಡ್ಸ್ ಆನ್ ದ್ಯಾಟ್. ನೀವು ಮಾಡಿಕೊಳ್ಳುವಂಥ ಹಾಲನ್ನು ಉಪಯೋಗಿಸುವಂಥ ರೀತಿಯಲ್ಲಿ ಮತ್ತು ಅದನ್ನು ತೆಗೆದುಕೊಳ್ಳುವಂಥ ಪ್ರಮಾಣದಲ್ಲಿ ನಿಮಗೆ ದಪ್ಪ ಆಗ್ಬೋದು ಅಥವಾ ಸಪುರ ಆಗ್ಬೋದು, ಸಣ್ಣ ಆಗ್ಬೋದು ಅನ್ನೋದನ್ನು ಹೇಳ್ಬೋದೇ ಹೊರತು ಹಾಲನ್ನು ಇದೇ ಪರ್ಟಿಕ್ಯುಲರ್ ಮಿಲ್ಕ್ ಕುಡಿದು ದಪ್ಪ ಆಗ್ತೀರಿ ಅಂತ ಹೇಳಲಿಕ್ಕಾಗೋದಿಲ್ಲ.
ಓಕೆ ಮ್ಯಾಮ್, ಇನ್ನು ಡೈರಿ ಪ್ರಾಡಕ್ಟ್ಸ್ ವಿಷಯಕ್ಕೆ ಬಂದರೆ ಇವುಗಳು ಯಾವ ರೀತಿ ಹೆಲ್ಪ್ ಮಾಡುತ್ತೆ ನಮ್ಮ ಗ್ರೋತ್ಗೆ ಅಂತ? ಈಗ ನಿಮಗೆ ಒಂದು ಹಾಲಿನಿಂದ ಬರುವಂಥ ಪ್ರಾಡಕ್ಟ್ಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ಮೊಸರು, ತುಪ್ಪ, ಬೆಣ್ಣೆ, ತುಪ್ಪ, ಆಮೇಲೆ ಚೀಸ್, ಅದು ಕೂಡ ಹಾಲಿನ ಉತ್ಪನ್ನವೇ. ಆಮೇಲೆ ನಿಮಗೆ ಪನೀರ್ ಏನಿದೆ ಅದು ಕೂಡ ಹಾಲಿನ ಉತ್ಪನ್ನವೇ. ಸೊ ಇವನ್ನು ನಾವು ಮೇಜರಾಗಿ ನಾವು ಡೈಲಿ ಕನ್ಸ್ಯೂಮ್ ಮಾಡುವಂಥದ್ದು ಅಥವಾ ನಮಗೆ ದಿನನಿತ್ಯದ ಬಳಕೆಯಲ್ಲಿ ಇರುವಂಥದ್ದು ಅಂತ ತೊಗೊಂಡ್ರೆ, ಮೊಸರು ನಿಮಗೆ ಒಂದು ಒಳ್ಳೆ ಪ್ರೋಬಯೋಟಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರೋಬಯೋಟಿಕ್ ಬೇಸಿಕಲಿ ನಮ್ಮ ಹೊಟ್ಟೆಯ, ನಮ್ಮ ದೇಹದ ಒಳಗಿರುವಂಥ ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳೇನಿದ್ದಾವೆ ಅವುಗಳ ಬೆಳವಣಿಗೆಗೆ ಅಥವಾ ಅವುಗಳ ಹೆಲ್ತ್ಗೆ, ಅವುಗಳು ಚೆನ್ನಾಗಿರೋದಕ್ಕೆ ಅದು ಬಹಳ ಸಹಕಾರಿ. ಅದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಅದರಿಂದ ನಮ್ಮ ಸಂಪೂರ್ಣವಾದ ಆರೋಗ್ಯ ಚೆನ್ನಾಗಿರುತ್ತೆ. ರೆಸಿಸ್ಟೆನ್ಸ್ ಪವರಿಂದ ಹಿಡಿದು ದೇಹದಲ್ಲಿ ಬೇರೆ ಬೇರೆ ಸಮಸ್ಯೆಗಳು, ಈಗ ಗಟ್ ಹೆಲ್ತ್ಗೆ ಅಥವಾ ಜೀರ್ಣ ಸಂಬಂಧಿ ರೋಗಗಳು ಅಥವಾ ಸಮಸ್ಯೆಗಳೇನೇನಿರುತ್ತೆ ಅವೆಲ್ಲವನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡೋದರಲ್ಲಿ ಮತ್ತು ಬಹಳಷ್ಟು ಮಟ್ಟಿಗೆ ಅದನ್ನು ತಡೆ ಹಿಡಿಯೋದರಲ್ಲಿ ನಿಮಗೆ ಈ ಪ್ರೋಬಯೋಟಿಕ್ಗಳ ಕೆಲಸ ಬಹಳ ದೊಡ್ಡದು. ಅದು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಬೆಳೆಸುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ತೆಗೆಯೋದ್ರಲ್ಲಿ, ಕಡಿಮೆ ಮಾಡೋದ್ರಲ್ಲಿ ಅದು ಬಹಳ ಹೆಲ್ಪ್ ಮಾಡುತ್ತೆ. ಮತ್ತು ಅದರ ಜೊತೆಗೆ ಮೊಸರು, ನಿಮಗೆ ಗಟ್ಟಿ ಮೊಸರು, ಯೋಗರ್ಟ್ ಫಾರ್ಮಲ್ಲಿ ಮೊಸರು ಅಂತ ನಾವೇನು ಹೇಳ್ತೀವಿ, ಗಟ್ಟಿ ಮೊಸರು, ಅದು ನಿಮಗೆ ಒಳ್ಳೆ ಪ್ರೋಟೀನ್ ಕೂಡ. ಸೊ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಅದು ಯಾವ ಹೊತ್ತಿಗೆ ತೊಗೋಬೇಕು ಅಂದರೆ, ಬೇಸಿಕಲಿ ಬೆಳಿಗ್ಗೆ ಮಧ್ಯಾಹ್ನದಷ್ಟೊತ್ತಿಗೆ ಅಥವಾ ಬೆಳಗಿನಿಂದ ಸಂಜೆ ಒಳಗಡೆ ತೊಗೊಳ್ಳೋದು ಬಹಳ ಒಳ್ಳೆಯ ಸಂದರ್ಭ ಒಂದು. ಬಿಕಾಸ್ ಕೆಲವರಿಗೆ ರಾತ್ರಿ ಅದು ಹೆಲ್ಪ್ಫುಲ್ ಆಗಿರೋದಿಲ್ಲ ಅಥವಾ ಅದು ಜೀರ್ಣಕ್ರಿಯೆಗೆ ಸಮಸ್ಯೆ ಮಾಡುತ್ತೆ ಅಂತ ಕೆಲವು ದೇಹಕ್ಕೆ ಆ ಥರದ ಸಮಸ್ಯೆ ಆಗುತ್ತೆ ಒಂದು. ಇನ್ನೊಂದು ತುಪ್ಪ ಮತ್ತು ಬೆಣ್ಣೆ, ಇದು ನಿಮಗೆ ಒಳ್ಳೆಯ ಫ್ಯಾಟ್, ನೀವು ಬೆಸ್ಟ್ ಫ್ಯಾಟ್ ಅಂತ ಕನ್ಸಿಡರ್ ಮಾಡ್ಬೋದು ಅದನ್ನು. ಮತ್ತು ಆಹಾರದಲ್ಲಿ ಯಾವಾಗಲೂ ಈ ಥರದ ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನ ಉಪಯೋಗಿಸೋದು ಬಹಳ ಒಳ್ಳೆಯದು. ನಮ್ಮ ಹಾರ್ಟ್ ಹೆಲ್ತಿಂದ ಹಿಡಿದು ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಮತ್ತು ನಮ್ಮ ಬೇರೆ ಬೇರೆ ಪ್ಯಾರಾಮೀಟರ್ಗಳನ್ನ ಮೇಂಟೈನ್ ಮಾಡಲಿಕ್ಕೆ ಇದು ಬಹಳ ಒಳ್ಳೆಯದು. ಮತ್ತು ನಿಮಗೆ ತಿಂದ ತಕ್ಷಣ ಸಟೈಟಿ ಫೀಲ್, ನಾನು ಆಗಲೇ ಹೇಳಿದೆ, ನಿಮಗೆ ಫುಲ್ನೆಸ್ ಫೀಲ್ ಕೊಡೋದ್ರಿಂದ ನೀವು ಆಗ ನಿಮ್ಮ ಬೇರೆ ಆಹಾರದ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಎರಡನೇದು, ಇನ್ನು ನೀವು ಪನೀರನ್ನು ತೊಗೊಂಡ್ರೆ, ಪನೀರ್ ಒಂದು ಒಳ್ಳೆ ಪ್ರೋಟೀನ್ ಅಂತ, ಕಾರ್ಬೋಹೈಡ್ರೇಟ್ ಜೊತೆಗೆ ಬಂದ್ರೂ ಕೂಡ ಇದೊಂದು ಒಳ್ಳೆ ಪ್ರೋಟೀನ್. ವೆಜಿಟೇರಿಯನ್ ಸೋರ್ಸ್ಗಳಿಗೆ ನೀವು ಕನ್ಸಿಡರ್ ಮಾಡೋದಾದರೆ ಈ ಪನೀರ್ ಮತ್ತು ಮೊಸರು ನಿಮಗೆ ಒಳ್ಳೆ ಪ್ರೋಟೀನಾಗಿಯೇ ನಾವು ಕನ್ಸಿಡರ್ ಮಾಡಬಹುದು. ಮತ್ತು ಅದು ಅವರ ದೈನಂದಿನ ಪ್ರೋಟೀನಿನ ಇಂಟೇಕ್ ಏನು ಬೇಕು, ಎಷ್ಟು ಪ್ರಮಾಣದಲ್ಲಿರಬೇಕು, ಅದಕ್ಕೆ ಈ ಪ್ರೋಟೀನ್ ಒಂದು ಒಳ್ಳೆ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಹಾಲಿನ ಪ್ರಾಡಕ್ಟ್ಗಳು ನಮ್ಮ ದೇಹಕ್ಕೆ ಒಳ್ಳೆಯದೇ. ಆದರೆ ಯಾವಾಗ ಯಾವ ರೂಪದಲ್ಲಿ ತೊಗೊತೀವಿ ಅನ್ನೋದು ನಾವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಪ್ರಯೋಜನಗಳು ಮತ್ತು ಯಾವ ರೀತಿ ಅದನ್ನು ಕನ್ಸ್ಯೂಮ್ ಮಾಡಬೇಕು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿ ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.